ಹಾಯ್ ಫ್ರೆಂಡ್ಸ್, ಸರ್ವೋ ಜನೋ ಸುಖಿನೋ ಭವಂತು. ನಾನಿವತ್ತು ಇನ್ನೊಂದು ಜಾಗದಲ್ಲಿದ್ದೀನಿ. ಇವತ್ತು ಇನ್ನೊಂದು ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಸ್ಪೆಷಲ್ ಡಿಶ್ಶು. ಅದೇನು ಅಂತ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲರೂ ತಿನ್ನುವಂಥದ್ದು, ತುಂಬ ಪೌಷ್ಟಿಕಾಂಶ ಇರುವಂಥದ್ದು ಆಹಾರ. ಅದಕ್ಕೆ ಏನೇನು ಬೇಕೋ ಎಲ್ಲ ಸೆಟಪ್ಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಬನ್ನಿ. ಇದು ಹೂಕೋಸ್ ಏನು ಬರುತ್ತೋ ಅದರದ್ದೇ ಇನ್ನೊಂದು ಜಾತಿ, ಬ್ರೊಕೋಲಿ ಅಂತ. ಇದು ಮೂಲತಃ ಇಟಲಿ, ಅಮೇರಿಕಾ ಮತ್ತು ಯುರೋಪ್ ಕಂಟ್ರಿಯಲ್ಲಿ ಇದನ್ನು ತುಂಬ ಬಳಸ್ತಾರೆ. ನಮ್ಮಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಇದು ಎಷ್ಟು ಅಂತ ಹೇಳಿದರೆ ನ್ಯೂಟ್ರಿಷನ್ನ ರಾಜ ಅಂತ ಕರೀತಾರೆ ಇದನ್ನು. ಅಂದರೆ ನೀವು ಏನು ಒಂದು ಗ್ಲಾಸ್ ಏನು ಹಾಲು ಕುಡಿತೀರೋ ಅದರಲ್ಲಿ ಇರುವಷ್ಟು ಇದನ್ನು ತಿಂದರೆ ಇದರಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳಿರ್ತವೆ. ಇದನ್ನು ಬೇಯಿಸಿ ಕೂಡ ಹಾಗೆ ಸಾಲ್ಟ್ ಹಾಕ್ಕೊಂಡು ಕೂಡ ತಿಂತಾರೆ. ಆಮೇಲೆ ಇದರಲ್ಲಿ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ತಾರೆ. ಬಟ್ ನಾನಿವತ್ತು ಇದರಲ್ಲಿ ತುಂಬ ಸಿಂಪಲಾಗಿ ಮನೆಯಲ್ಲಿ ಮಾಡ್ಕೋಬೋದು, ಎಲ್ಲರೂ ತಿನ್ನುವಂಥದ್ದು ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಮಾಮೂಲಿ ನಾವು ಏನು ತರಕಾರಿ ಪಲ್ಯ ಮಾಡ್ತೀವೋ ಅದೇ ರೀತಿಯಲ್ಲಿ ಇದ್ರದ್ದೊಂದು ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿ, ಅನ್ನಕ್ಕೆ, ಪ್ರತಿಯೊಂದು ಊಟಕ್ಕೂ ಕೂಡ ಚೆನ್ನಾಗಿರ್ತದೆ ಇದು, ರೈಸ್ ಊಟದ ಜೊತೆಗೆ. ಅದನ್ನು ಮಾಡ್ತಾಯಿದ್ದೀನಿ, ಬ್ರೊಕೋಲಿ ಪಲ್ಯ. ಅದಕ್ಕೊಂಚೂರು ಸಾರಿನ ಪುಡಿ ಹಾಕ್ಕೊತಾ ಇದ್ದಾರೆ. ದೇಸಿ ಬೋಟ್ ಅನ್ನೋರು ನಮಗೆ ಸಾರಿನ ಪುಡಿ ಕೊಟ್ಟಿದ್ದಾರೆ, ಸಾರು ಮಾಡಿ ಅಂತ. ನಾನು ಅದನ್ನು ಸಾರಿಗೆ ಬಳಸ್ದೇನೆ ಪಲ್ಯಕ್ಕೆ ಬಳಸ್ತಾಯಿದ್ದೀನಿ. ಅದು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಬ್ರೊಕಾಲಿ ಪಲ್ಯ ಮಾಡೋದಕ್ಕೆ ನಿಮ್ಮ ಹತ್ರ ಯಾವ ಎಣ್ಣೆ ಇರುತ್ತೋ, ತೆಂಗಿನ ಎಣ್ಣೆ ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಕಡಲೆಕಾಯಿ ಎಣ್ಣೆ ಇದೆ, ಕಡಲೆಕಾಯಿ ಎಣ್ಣೆ ಹಾಕ್ಕೊತಿದ್ದೀನಿ. ತುಂಬ ಸಿಂಪಲ್ಲು. ಇದು ಕೂಡ ಅಷ್ಟೇ, ನಿಮಗೆ ನಾನು ಹೇಳಿದೆ, ಬ್ರೊಕಾಲಿ ಪಲ್ಯದ ಪ್ರಾಯೋಜಕರು SAGA ಗಾಣದ ಎಣ್ಣೆ ಮತ್ತು ದೇಸಿ ಬೋಟು ಮಸಾಲ ಪೌಡರು. ಇದನ್ನು ಏನು ಕುಟ್ಟಿ ಮಾಡ್ತಾರೆ. ಫಸ್ಟಿಗೆ ಸಾಸಿವೆ ಹಾಕ್ಕೊಳ್ಳಿ ಒಂಚೂರು. ಏನು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಿರೋ ಅದೇ ಥರ ಒಂಚೂರು ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಆಮೇಲೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಈರುಳ್ಳಿ ಪರಿಮಳ ನೋಡಿ. ಹಿಂಗೆ ಈರುಳ್ಳಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಿಂಗೆ ಪರಿಮಳ ಬರಬೇಕು ಪಲ್ಯ ಮಾಡ್ಕೊಳ್ಳೋವಾಗ. ಮಸಾಲೆ ಕೊಟ್ಟು ಕೂಡ ಪಲ್ಯ ಮಾಡ್ಬೋದು. ಕೆಂಪು ಮೆಣಸು, ಹಸಿಮೆಣಸಿಂದ ಮಸಾಲೆ ಕೊಟ್ಟು ಕೂಡ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್ಲು ಈ ಬ್ರೊಕಾಲಿ. ಹಾಗೆ ಬೇಯಿಸ್ಕೊಂಡು ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡು ತಿಂತಾರೆ. ಬಟ್ ಅದು ಬೇಡ. ಅದನ್ನು ಚಪಾತಿ ಗಿಪಾತಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಇದರಲ್ಲಿ ಒಮೆಗಾ 3 ಕೂಡ ಇದೆ ಇದರಲ್ಲಿ, ಫ್ಯಾಟಿ ಆ್ಯಸಿಡ್ಸು. ಆಮೇಲೆ ಹೇಳಿದ್ನಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬ್ರೊಕಾಲಿ. ಈರುಳ್ಳಿ ಫ್ರೈ ಆಗಿದೆ. ಈಗ ಬ್ರೊಕಾಲಿ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಮತ್ತು ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸಿ ಇಟ್ಕೋಬೇಕು ಸ್ವಲ್ಪ ಹೊತ್ತು. ಥರ ಲೈಟಾಗಿ ಆಮೇಲೆ ಸ್ವಲ್ಪ ಲೈಟಾಗಿ ಬೇಯಬೇಕು. ಒಂದು ಚೂರು ನೀರು ಇದಕ್ಕೆ ಹಾಕ್ಕೊತೀನಿ. ನೀರು ಹಾಕಿ ಒಂದು 2 ನಿಮಿಷ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಡಿ. ಚುಯಿ ಅಂತ ನಾನು ಇದಕ್ಕೊಂದು ತಟ್ಟೆ ಮುಚ್ಚಿಬಿಟ್ರೆ ಆಯಿತು. ಹೊಗೆಗೋಸ್ಕರ ಎತ್ಕೊತೀನಿ, ಲೈಕ್ ಮಾಡಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ.
ನೀರೆಲ್ಲ ಸ್ವಲ್ಪ ಒಣಗಿದೆ. ಹೀಗೆ ಇದಕ್ಕೆ ಸ್ವಲ್ಪ ದೇಸಿ ಬೋಟ್ ಅವರು ಇದು ಏನು ಅರಿಶಿನ ಪುಡಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಕ್ಕೊತಾ ಇದ್ದೀನಿ ಒಂಚೂರು. ಆಮೇಲೆ ಸಾರಿನ ಪುಡಿ ಅಂತ ಕರಿತೀವಿ, ರಸಂ ಪುಡಿ ಅಂತ, ಅದೊಂದು ಚೂರು ಹಾಕ್ಕೊತಾ ಇದ್ದೀನಿ, 1 ಸ್ಪೂನು ರಸಂ ಪುಡಿ. ದೇಸಿ ಬೋಟು ಎಲ್ಲ ಕುಟ್ಟಿ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ಬಾಯ್ಲ್ ಆಗಿದೆ. ಇದಕ್ಕೆ ಸ್ವಲ್ಪ ಕಾಯಿ, ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಳಿ. ಸ್ವಲ್ಪ ಒಂದಿದ್ದರೆ ಸಣ್ಣ ಕಾಯಿ ಅಂತಿರಲ್ಲ, ಆ ಥರದ ಕಾಯಿ. ಲಿಂಬು, ಲೆಮನ್, ಹುಳಿಗೆ ಎಷ್ಟು ಬೇಕೋ ಅಷ್ಟು. ನೀವು ಬೇಕಾದ್ರೆ ಹುಣಸೆಹಣ್ಣು ಹಾಕೋಬೋದು. ಲೆಮನ್ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆಲ್ಲ ಆಗಿದೆ. ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅಲಂಕಾರಕ್ಕೆ. ಆಮೇಲೆ ಒಂದು ಸರಿ ತಿರ್ಸ್ಕೊಳ್ಳಿ. ವೆಜ್ಜು ಪಲ್ಯ ಮಾಡ್ಕೊಳ್ಳೋದು ನೋಡಿ ಹೇಗಿರ್ತದೆ. ನೋಡಿ, ಬ್ರೋಕಾಲಿ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಯಲ್ಲಿ, ಬೇರೆ ಬೇರೆ ಐಟಮ್ ಜೊತೆಯಲ್ಲೆಲ್ಲ. ಎಲ್ಲ ಐಟಮ್ ಹಾಕಿದೆ, ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಚಪಾತಿ ಜೊತೆಯಲ್ಲಿ ನೀವು ಊಟಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ. ನಾನೊಂಚೂರು ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತೀನಿ. ಅದ್ಭುತದಲ್ಲಿ ಅದ್ಭುತ, ತುಂಬ ಚೆನ್ನಾಗಿದೆ. ಇದು ನೀವು ಏನಕ್ಕೆ ಮಾಡ್ಕೋಬೇಕು ಅಂತೇಳಿದರೆ, ಇದರಲ್ಲಿ ಹೇಳಿದ್ನಲ್ಲ, ಆರೋಗ್ಯಕ್ಕೆ ಬೇಕಾಗೋದು ಎಲ್ಲದೂ ಇದೆ. ಅದರಿಂದ ಎಲ್ಲ ತರಕಾರಿಗಳು ಮಾಡ್ಕೊತಿರ್ತಾರೆ. ಅದರ ಜೊತೆಯಲ್ಲಿ ಇದ್ರದ್ದು ಒಂದು ದಿವಸ ಒಂದು ಪಲ್ಯ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ನೋಡಿ, ನನಗೂ ಕಮೆಂಟ್ಸ್ ಹಾಕಿ ಹೇಗಿದೆ ಏನು ಅಂತ. ತುಂಬ ಚೆನ್ನಾಗಿದೆ. ನಿಮ್ಗೆ ನಿಂಬೆಹಣ್ಣು ಇಲ್ಲಾಂದರೆ ಹುಳಿ ಹಾಕ್ಕೊಳ್ಳಿ, ಈರುಳ್ಳಿ ಲೈಟಾಗಿ ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿದೆ. ನೀವು ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಮಾಡ್ಕೊಳ್ಳಿಕ್ಕೆ ಹೇಳಿ. ಅಕ್ಕಪಕ್ಕದ ಮನೆಯವರು, ಆಂಟಿ, ಅಂಕಲು ಎಲ್ಲರೂ ಮಾಡ್ಕೊಳ್ಳಿ, ತಿನ್ನಿ. ತುಂಬ ಚೆನ್ನಾಗಿದೆ. ಅದ್ಭುತದಲ್ಲಿ ಅದ್ಭುತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ RBK.